ವಿಷ್ಣುವಿನ ವರಹಾವತಾರ ಹಾಗೂ ಭೂದೇವಿಯ ಸಂಯೋಗದಿಂದ ಒಂದು ಮಗುವಿನ ಜನನ ಆಗುತ್ತೆ. ಆ ಮಗುವಿಗೆ ನರಕಾಸುರ ಅಂತ ಹೆಸರಿಡಲಾಗುತ್ತೆ. ಆ ಸಮಯದಲ್ಲಿ ಭೂದೇವಿಯು ವರಹಾವತಾರಿ ವಿಷ್ಣುವಿನಲ್ಲಿ ನನ್ನ ಪುತ್ರನನ್ನು ಯಾರೂ ವಧೆ ಮಾಡುವುದು ಅಸಾಧ್ಯವಾಗುವಂತೆ ವರ ನೀಡು ಎಂದು ಬೇಡಿಕೊಳ್ಳುತ್ತಾಳೆ. ಆಗ ವರಹಾವತಾರಿ ವಿಷ್ಣು ನಗುತ್ತಾ ನಿನ್ನ ಪುತ್ರನನ್ನು ನಿನ್ನ ಸಹಕಾರವಿದ್ದರೆ ಮಾತ್ರ ವಧೆ ಮಾಡಲು ಸಾಧ್ಯ ಅಂತ ಹೇಳ್ತಾನೆ. ಭೂದೇವಿ ಆ ಸಮಯಕ್ಕೆ ಇದನ್ನು ಸರಿಯಾಗಿ ಅರ್ಥೈಸಿಕೊಳ್ಳುವುದಿಲ್ಲ. ಆದರೆ ಮುಂದೆ ಇದೇ ಮಾತು ಆಕೆಯ ಪುತ್ರನ ಸಾವಿಗೆ ಕಾರಣವಾಗುತ್ತೆ. ಬ್ರಹ್ಮದೇವರು ನರಕಾಸುರನನ್ನು ಪ್ರಾಗ್ಜ್ಯೋತಿಷ್ಪುರದ ರಾಜನನ್ನಾಗಿ ಮಾಡುತ್ತಾರೆ. ಆರಂಭದಲ್ಲಿ ನರಕಾಸುರ ಧರ್ಮಪ್ರಿಯ ರಾಜನಾಗಿರುತ್ತಾನೆ. ಆದರೆ ಕಾಲಕ್ರಮೇಣ ಆತನ ಶಕ್ತಿ ಹೆಚ್ಚಾದಂತೆ ಆತನಲ್ಲಿ ಅಹಂಕಾರವು ಬೆಳೆಯುತ್ತೆ. ಶುಕ್ರಾಚಾರ್ಯರಿಂದ ತಂತ್ರ ಮಂತ್ರ ಮಾಯಾವಿ ಶಕ್ತಿಗಳನ್ನು ಅರ್ಜಿಸಿಕೊಳ್ತಾನೆ. ಮುಂದೆ ಆತ ದೇವತೆಗಳು, ಋಷಿ, ಸ್ತ್ರೀಯರ ಮೇಲೆ ಅತ್ಯಾಚಾರ ಆರಂಭಿಸ್ತಾನೆ. ಈತ ಇಂದ್ರನನ್ನ ಸೋಲಿಸಿ ದೇವಿ ಅದಿತಿಯ ಕುಂಡಲವನ್ನು ಕಸಿದುಕೊಳ್ತಾನೆ. ಮುಂದೆ 16,000 ರಾಜಕುಮಾರಿಯರ ಅಪಹರಣ ಮಾಡ್ತಾನೆ. ಕೊನೆಗೆ ಎಲ್ಲರೂ ಕೃಷ್ಣನ ಬಾಗಿಲಿಗೆ ಬರ್ತಾರೆ. ಕೃಷ್ಣನ ಬಳಿ ರಕ್ಷಣೆಗೆ ಮೊರೆ ಇಡ್ತಾರೆ. ಅವರ ಕೋರಿಕೆಯ ಮೇರೆಗೆ ಶ್ರೀಕೃಷ್ಣ ತನ್ನ ಪತ್ನಿ ಸತ್ಯಭಾಮೆಯ ಜೊತೆ ಗರುಡಾರೂಢನಾಗಿ ಯುದ್ಧಕ್ಕೆ ಪ್ರಸ್ತಾವನೆ ಮಾಡ್ತಾನೆ. ಶ್ರೀಕೃಷ್ಣ ತನ್ನ ಸುದರ್ಶನ ಚಕ್ರದಿಂದ ನರಕಾಸುರನ ಸೇನೆಯನ್ನು ಧ್ವಂಸಗೊಳಿಸುತ್ತಾನೆ. ಆದರೆ ನರಕಾಸುರನ ಮೇಲೆ ಪ್ರಯೋಗಿಸಿದ ಎಲ್ಲಾ ಅಸ್ತ್ರಗಳು ವಿಫಲವಾಗುತ್ತೆ. ಆಗ ಸತ್ಯಭಾಮೆಯ ಶರೀರದಲ್ಲಿ ಭೂದೇವಿಯ ಶಕ್ತಿ ಪ್ರವಾಹಿತವಾಗುತ್ತೆ. ಸತ್ಯಭಾಮೆ ಒಂದು ತೀಕ್ಷ್ಣವಾದ ಬಾಣವನ್ನು ನರಕಾಸುರನ ಎದೆಗೆ ಪ್ರಯೋಗಿಸುತ್ತಾಳೆ. ಇದರಿಂದ ನರಕಾಸುರ ಕೆಳಕ್ಕುರುಳುತ್ತಾನೆ. ಸಾವಿನ ಕೊನೆ ಕ್ಷಣದಲ್ಲಿ ಶ್ರೀಕೃಷ್ಣನ ಬಳಿ ಕ್ಷಮೆಗೆ ಮೊರೆ ಇಡ್ತಾನೆ. ಶ್ರೀಕೃಷ್ಣ ನಕ್ಕು ಹೇಳ್ತಾನೆ, ಈಗ ನೀನು ಪಾಪಗಳಿಂದ ಮುಕ್ತನಾಗುವೆ, ನೀನಿನ್ನು ವೈಕುಂಠವನ್ನು ಸೇರುವೆ. ಸಾವಿನ ಮೊದಲು ನರಕಾಸುರ ಕೃಷ್ಣನ ಬಳಿ ಒಂದು ವರವನ್ನು ಕೇಳ್ತಾನೆ. ನನ್ನ ಸಾವಿನ ದಿನ ಯಾರು ತೈಲವನ್ನು ಹಚ್ಚಿ ಸ್ನಾನ ಮಾಡಿ ಪೂಜೆಯನ್ನು ಮಾಡ್ತಾರೋ ಅವರು ನರಕದಿಂದ ಮುಕ್ತರಾಗಬೇಕು. ಅದಕ್ಕೆ ಶ್ರೀಕೃಷ್ಣ ಒಪ್ಪಿಗೆಯನ್ನು ಸೂಚಿಸ್ತಾನೆ. ಇದರಿಂದಾಗಿ ಇವತ್ತಿಗೂ ಜನರು ಕಾರ್ತಿಕ ಕೃಷ್ಣ ಚತುರ್ದಶಿ ಎಂದು ಜನರು ನರಕ ಚತುರ್ದಶಿ ಅಂತ ಆಚರಿಸ್ತಾರೆ. ಆ ದಿನ ತೈಲ ಸ್ನಾನ ಮಾಡಿ ಪೂಜೆ ಮಾಡಿದರೆ ಮನುಷ್ಯನ ಒಳಗಿನ ನರಕಗಳಾದ ಪಾಪ, ಅಂಧಕಾರ, ನಕಾರಾತ್ಮಕತೆಗಳು ನಾಶವಾಗುತ್ತವೆ. ಸ್ನೇಹಿತರೆ, ನೀವು ಇಂಥ ಅನೇಕ ಪೌರಾಣಿಕ ಕಥೆಗಳನ್ನು ಕೇಳ ಬಯಸುವಿರಾದ್ರೆ ಭಕ್ತಿ ಪುರಾಣ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೂ ಸ್ನೇಹಿತರ ಜೊತೆ ಶೇರ್ ಮಾಡಿ.